ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಕಳಪೆ ಆಹಾರವನ್ನ ವಿತರಣೆ ಮಾಡಿದ್ದಾರೆ. ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಂಗಾಪುರ ಪೇಟೆಯ 178ನೇ ಅಂಗನವಾಡಿ ಕೇಂದ್ರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಕೆಟ್ಟು ಹೋದ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಅಂಗನವಾಡಿ ಸಿಬ್ಬಂದಿ, ಅಂಗನವಾಡಿ ಕೇಂದ್ರದ ತುಂಬಾ ಓಡಾಡುತ್ತಿರುವ ಇಲಿಗಳು, ಅಂಗನವಾಡಿ ಸಿಬ್ಬಂದಿ ಇದ್ದಾರಲ್ಲ, ಕೆಟ್ಟು ಹೋದ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಅಂಗನವಾಡಿ ಕೇಂದ್ರದ ತುಂಬಾ ಇಲಿಗಳೇ ಓಡಾಡ್ತಾ ಇವೆ. ಇಲಿಗಳು ತಿಂದು ಹಾಕಿರೋ ಆಹಾರವನ್ನು ಮಕ್ಕಳಿಗೆ ಕೊಡ್ತಾರೆ, ಮಕ್ಕಳಿಗೆ ವಿತರಣೆ ಮಾಡ್ತಾರೆ ಅನ್ನುವ ಆರೋಪವನ್ನ ಪೋಷಕರು ಮಾಡಿದ್ದಾರೆ. ಕಳಪೆ ಆಹಾರವನ್ನ ಸೇವಿಸಿ ಆಸ್ಪತ್ರೆಗೆ ಮಕ್ಕಳು ದಾಖಲಾಗ್ತಾ ಇದ್ದಾರೆ. ಅಂಗನವಾಡಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೋಷಕರು. ಪಾಪ ಬಡವರ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಆ ಮಕ್ಕಳಿಗೆ ಇವರು ಕೆಟ್ಟೋಗಿರೋ ಮೊಟ್ಟೆ ಕೊಡ್ತಾರೆ. ನೋಡಿ ಬೇಳೆ ಎಲ್ಲ ಎಷ್ಟು ಹೋಗಿದೆ ಅಂತ ಹೇಳಿ, ಅದರಲ್ಲಿ ಹುಳ ಆಗಿದೆ, ಅದ್ರ ಜೊತೆಗೆ ಎಲ್ಲಂದ್ರಲ್ಲಿ ಇಲಿಗಳು ಓಡಾಡ್ತವೆ. ಯಾರೂ ಕೂಡ ಕ್ಯಾರೆ ಅಂತ ಇಲ್ಲ. ಗದಗ ನಗರದ ಗಂಗಾಪುರ ಪೇಟೆಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಆಹಾರ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗನವಾಡಿ ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅಂಗನವಾಡಿ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಯಾವ ರೀತಿ ಆಹಾರ ಮಕ್ಕಳಿಗೆ ಕೊಡ್ತಾ ಇದ್ರು ಅನ್ನೋದ್ರೆ ಗೊತ್ತಾಗುತ್ತೆ. ಇದು ಸಕ್ರೆ, ಈ ಸಕ್ರೆಯಲ್ಲಿ ಸಂಪೂರ್ಣವಾಗಿ ಇರಿಬಿ ಆಗಿದ್ದಾವೆ, ಹುಳ ಆಗಿದ್ದಾವೆ. ಅದೇ ರೀತಿಯಾಗಿ ಏನು ತೊಗರಿ ಬೆಳೆ ಇದೆ, ತೊಗರಿ ಬೆಳೆಯಲ್ಲಿ ಕೂಡ ನುಷಿ ಕಂಡು ಬರ್ತಾ ಇದ್ದಾವೆ. ಇನ್ನು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಏನು ಚಿಕ್ಕಿಗಳನ್ನು ಕೊಟ್ಟಿದ್ದಾರೆ. ಚಿಕ್ಕಿಗಳು ಕೂಡ ಬುಳುಸ್ ಬಂದು ಹೋಗಿದ್ದಾವೆ. ಇಂಥ ಚಿಕ್ಕಿಗಳನ್ನು ಕೂಡ ಇಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಇದು ಅಂಗನವಾಡಿ ಕೇಂದ್ರದಲ್ಲಿ ಕೊಟ್ಟಿರುವಂಥ ಮೊಟ್ಟೆ. ಈ ಮೊಟ್ಟೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಇಂಥ ಮೊಟ್ಟೆಯನ್ನೇ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇಲ್ಲಿರುವಂಥ ಆ ತರಕಾರಿ ಏನಿದೆ, ತರಕಾರಿ ಕೂಡ ಸಂಪೂರ್ಣವಾಗಿ ಕೊಳೆತು ಹೋಗಿದೆ. ಅಂಥ ತರಕಾರಿಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವರೇ ಆ ಶಿಕ್ಷಕರು, ಈ ಶಿಕ್ಷಕಿ ಈ ರೀತಿ ಕೊಡ್ತಾ ಇದ್ದಾರೆ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರು ಇಲ್ಲಿ ಏನಾಗ್ತಾ ಇದೆ, ಪೋಷಕರು ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಏನು ರಿಪಬ್ಲಿಕ್ ಕನ್ನಡ ಈ ಒಂದು ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದಾಗೆ ಎಲ್ಲ ಏನು ಆಹಾರ ಕೂಡ ಕಳಪೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳ ಪೋಷಕರು ಏನಿದ್ದಾರೆ ಅವರು ಕೂಡ ಬಂದು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿಯ ಶಿಕ್ಷಕಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ನಮ್ಮ ಮಕ್ಕಳು ಇಂಥ ಆಹಾರ ಸೇವನೆ ಮಾಡಿ ಆಸ್ಪತ್ರೆಗೆ ದಾಖಲಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಕ್ಕೆ ಆಗ್ತಾ ಇಲ್ಲ. ಮಕ್ಕಳಿಗೆ ನಾವು ಬರೀ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಏನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಏನು ಕಳಪೆ ಆಹಾರ ನೀಡ್ತಾ ಇದ್ದಾರೆ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟರು ಕೂಡ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಕಳಪೆ ಆಹಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಪೋಷಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿ ಏನು ಇಲ್ಲಿಯ ಶಿಕ್ಷಕಿ ಮತ್ತು ಇಲ್ಲಿಯ ಸಿಬ್ಬಂದಿಗಳ ಮೇಲೆ ಸೂಕ್ತವಾದ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್. ಪಾರ್ಟಿ ಲೀಡರ್ಸ್ದು ಎಲ್ಲ ಮೀಟಿಂಗ್ ಇದೆ. ಬ್ಲಾಕ್ ಲೆವೆಲ್ ಕಾರ್ಯಕಾರಿಣಿ ಸಭೆ ಇದೆ ಮಂಗಳೂರಲ್ಲಿ. ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ, AICC ಲೀಡರ್ಸ್ ಬರ್ತಾ ಇದ್ದಾರೆ. ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರಲ್ಲಿ ಸೇರ್ತಾ ಇದ್ದಾರೆ. ಇವತ್ತು ಹೋಗಿ ಅಲ್ಲಿ ಸಿದ್ಧತೆಗಳನ್ನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನೋಡಿಕೊಂಡು ಯುವ ಕಾಂಗ್ರೆಸ್ನ ಪಾತ್ರವನ್ನು ನಾವು ಮಾಡಕ್ಕೆ ಹೋಗ್ತೇವೆ. ಸರ್, ಮತ್ತು ಇವತ್ತಿನ ಬಜೆಟ್ ಬಗ್ಗೆ BJP ಸಾಕಷ್ಟು ಟೀಕೆಗಳನ್ನು ಮಾಡಿದೆ. ಅವ್ರಿಗೆ ಬಜೆಟ್ ಅಂದರೆ ಕಿವಿಗೆ ಹೂವು ಇಡಬೇಕು. ಅವ್ರು ಏನು ಬಜೆಟ್ ಕೊಡ್ತಾಯಿದ್ರು, ಕಿವಿಗೆ ಹೂವು ಇಡ್ತಾ ಇರೋಂಥ ಬಜೆಟ್. ಈ ಒಳ್ಳೆ ಬಜೆಟನ್ನು ಕೊಟ್ಟರೆ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಜನಪರವಾಗಿರುವಂಥ ಬಜೆಟನ್ನು ಕೊಟ್ಟರೆ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರಿಗೇನು ಕಿವಿಗೆ ಹೂವು ಇಡೋ ಬಜೆಟ್ ಇದ್ದರೆ ಅವ್ರಿಗೆ ಓಕೆ. ಬೊಮ್ಮಾಯಿ ಅವ್ರು ಕೊಟ್ಟಿದ್ದ ಬಜೆಟೆಲ್ಲ ನಾವು ನೋಡಿರೋದು ತಾನೆ. ನಿರ್ಮಲಾ ಸೀತಾರಾಮನ್ ಅವ್ರು ಮೊನ್ನೆ ಕೊಟ್ಟಿದ್ದು ಬಜೆಟ್ ನೋಡಿದ್ದೀವಿ ತಾನೆ. BJP ಅವರು ಜನಪರವಾದಂತೆ ಯಾವುದೇ ಯೋಜನೆಯನ್ನು ಮಾಡೋಕ್ಕೆ ತಯಾರಿಲ್ಲ. ಜನಪರವಾದ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರುವ ಹೇಳಿಕೆಯ ವಿಚಾರವಾಗಿ KS ಈಶ್ವರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈಶ್ವರಪ್ಪ ಹೇಳಿಕೆಯನ್ನ ವಿರೋಧಿಸಿ ಹನುಮಂತ ಅನ್ನೋರು ದೂರನ್ನು ನೀಡಿದ್ರು. ಈ ಹಿನ್ನೆಲೆ ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದನ್ನ ಪ್ರಶ್ನಿಸಿ ಈಶ್ವರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಶ್ವರಪ್ಪ ಪರವಾಗಿ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ರು. ಈಗ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ FIRಗೆ ತಡೆ ಆಜ್ಞೆಯನ್ನ ಹೊರಡಿಸಲಾಗಿದೆ. ಕಲಬುರಗಿಯಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಕಳೆದ ಬಾರಿ ಸ್ವಕ್ಷೇತ್ರದಲ್ಲಿಯೇ ಸೋಲು ಕಂಡಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಬಾರಿ ಸ್ವಕ್ಷೇತ್ರದಲ್ಲೇ ಮತ್ತೊಮ್ಮೆ ಅಗ್ನಿ ಪರೀಕ್ಷೆಗೆ ಇಳಿಯಲಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ದೇಶದಲ್ಲಿ ಲೋಕಸಭೆ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ. ಕಳೆದ ವಿಧಾನಸಭೆ ಸೋಲಿನಿಂದ ಕಂಗೆಟ್ಟಿರೋ ಕಮಲ ಪಡೆ ಲೋಕಸಭೆಗೆ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಮತ್ತೊಮ್ಮೆ ಖರ್ಗೆ ಕೋಟೆ ಒಡೆಯೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ಲೋಕಸಭೆ ಅಖಾಡ ಈಗಿನಿಂದಲೇ ರಂಗೇರಿದೆ. ಕಲಬುರಗಿ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೆರಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಅಖಾಡಕ್ಕಿಳಿತಾರ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇಲ್ಲದೇ ಇದ್ರೆ ಅಳಿಯನನ್ನೇ ಕಣಕ್ಕಿಳಿಸ್ತಾರ ಅನ್ನುವಂತಹ ಚರ್ಚೆಯೂ ಕೂಡ ಜೋರಾಗಿದೆ. ಇತ್ತ ಬಿಜೆಪಿಯಲ್ಲೂ ಆಕಾಂಕ್ಷಿಗಳಿಗೇನು ಕಮ್ಮಿ ಇಲ್ಲ. ಸಂಸದ ಉಮೇಶ್ ಜಾಧವ್ ಜೊತೆಗೆ ಶಾಸಕ ಮತ್ತಿಮೂಡು ಪತ್ನಿ ಜಯಶ್ರೀ ಅವರು ಕೂಡ ರೇಸ್ನಲ್ಲಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಲಿಂಗಾಯತ ಬಂಜಾರ ವೋಟ್ ಯಾರಿಗೆ ಸಿಗಲಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಕೋಲಿ ಸಮಾಜದ ಬಲ ಬಿಜೆಪಿಗೋ ಕಾಂಗ್ರೆಸ್ಗೋ ಅನ್ನುವಂತಹ ಗುಸುಗುಸು ರಾಜಕೀಯ ವಲಯದಲ್ಲಿ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ 15ನೇ ಬಜೆಟ್ ಮಂಡನೆ ಮಾಡಿದರು. ಲೋಕಸಮರ ದೃಷ್ಟಿಯಲ್ಲಿ ಇಟ್ಕೊಂಡು ಆಯವ್ಯಯ ಮಂಡನೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಸಮುದಾಯವನ್ನ ಲೆಕ್ಕದಲ್ಲಿ ಇಟ್ಕೊಂಡು ಸಿಎಂ ಬ್ಯಾಲೆನ್ಸ್ ಬಜೆಟ್ ಮಂಡನೆ ಮಾಡಿದ್ದಾರೆ. ಬಜೆಟ್ ಮೂಲಕವೇ ಲೋಕಸಮರಕ್ಕೆ ಅಹಿಂದ ಮತ ಬ್ಯಾಂಕ್ ಅನ್ನ ಸಿಎಂ ಸಿದ್ದರಾಮಯ್ಯ ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದ್ದಾರೆ. ಇನ್ನು ಗ್ಯಾರಂಟಿಗಳನ್ನ ಟೀಕಿಸಿದ ವಿಪಕ್ಷಗಳಿಗೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಕಾಣುತ್ತೆ, ವಸ್ತು ಸ್ಥಿತಿ ಹೇಳಿದ್ರೆ ಅವರಿಗೆ ನುಂಗಲಾರದ ತುತ್ತಾಗುತ್ತೆ. ಸತ್ಯ ಹೇಳಿದ್ರೆ ಬಿಜೆಪಿ ನಾಯಕರಿಗೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಗ್ಯಾರಂಟಿ ಅಸ್ತ್ರವನ್ನ ಮತ್ತೆ ಪ್ರಯೋಗ ಮಾಡಿದರು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಕೊಂಡಾಡಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿಎಂ ಡಿಸಿಎಂಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿದ್ದು ಬೆಂಗಳೂರಿಂದ ಹೊರಗೆ ಹಾಕೋಕೆ ಕಸ ಸಂಸ್ಕರಣಾ ಘಟಕಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಅಂತ ತಿಳಿಸಿದರು. ಇದು ಲೋಕಸಮರಕ್ಕೂ ಮುನ್ನವೇ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿದ್ದು ಅದನ್ನು ಕಂಪ್ಲೀಟ್ ಬೆಂಗಳೂರಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಸುಮಾರು 50ರಿಂದ 100 ಎಕರೆ ಹೊರಗಡೆ ಕಸ ಸಂಸ್ಕರಣಾ ಘಟಕ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಭಾಳ ಜನರಿಗೆ ತೊಂದರೆ ಇತ್ತು. ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಎರಡನೇದು, ನಮ್ಮದು 100 ವ್ಯಾಪ್ತಿಗೆ ಜಾಸ್ತಿ ಬರ್ತದೆ. ಕುಡಿಯುವ ನೀರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಶಾಶ್ವತವಾಗಿ 100 ವ್ಯಾಪ್ತಿಗೆ ಕಾವೇರಿ 5th ಸ್ಟೇಜ್ ಅದು ಕಂಪ್ಲೀಟ್ ಆದರೆ ನಮ್ಮ ಯಶವಂತಪುರ ಕ್ಷೇತ್ರ 100 ಪರ್ಮನೆಂಟಾಗಿ ಕುಡಿಯುವ ನೀರಿನ ಸೋರ್ಸ್ ಮಾಡಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸಿದ್ದು ಬಜೆಟ್ಗೆ ವಿರೋಧ ಪಕ್ಷಗಳಿಂದ ಟೀಕೆಗಳ ಸುರಿಮಳೆ ಬರ್ತಾ ಇದ್ರೆ ಇತ್ತ ಜನಾರ್ದನ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನ ಕೊಂಡಾಡಿದ್ದಾರೆ. ಸಿಎಂ ಬಜೆಟ್ ರಾಜ್ಯದ ಜನರ ಪರವಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಅವರು ಏನು ಘೋಷಣೆ ಮಾಡಿದ್ದಾರೆ, ಬಜೆಟಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ರಾಜ್ಯದ ಪರವಾಗಿ, ರಾಜ್ಯದ ಜನರ ಪರವಾಗಿ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಅದರಲ್ಲೂ ವಿಶೇಷವಾಗಿ ಇವತ್ತೇನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಂಜನಾದ್ರಿ ಒಂದು ವಿಷಯಕ್ಕೆ ಅನುದಾನವನ್ನು ಕೊಡೋದ್ರ ಮತ್ತು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಜನರನ್ನ ಕೊಲ್ಲುತ್ತಿದ್ದಾರೆ ಅಂತ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಅಸ್ತ್ರಕ್ಕೆ ಅಶ್ವಥ್ ನಾರಾಯಣ್ ಟಕ್ಕರನ್ನ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು, ಬೆಂಗಳೂರು ಜನರ ಬದುಕು ನರಕ ಮಾಡಿದ್ದಾರೆ ಅಂತ ಬಜೆಟ್ ಟೀಕಿಸುವುದರ ಜೊತೆಗೆ ಶಾಸಕ ಅಶ್ವಥ್ ನಾರಾಯಣ್ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ಲೋಕಾಸ್ತ್ರಕ್ಕೆ ತಿರುಗೇಟನ್ನ ನೀಡಿದ್ದಾರೆ. ಬೆಂಗಳೂರು ಜನನ ಬದುಕನ್ನು ನರಕ ಮಾಡಿರುವಂಥ ಸರ್ಕಾರ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು
ಬ್ರ್ಯಾಂಡು ಇಲ್ಲ, ಬರೀ ಬ್ಯಾಂಡ್ ಬಾರಿಸಲಿಕ್ಕೆ ಇವತ್ತು ಮಾಡಿರುವಂಥ ಪ್ರಯತ್ನ, ಬ್ಯಾಡ್ ಬೆಂಗಳೂರು ಮಾಡೋಕ್ಕೆ ಮಾಡಿರುವಂಥ ಪ್ರಯತ್ನವೇ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ಕೆಲಸವಾಗಿದೆ. ಇನ್ನು ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತನಾಡಿದ್ದು ನೋಡಿ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಮಗನೇ ಎನ್ನದೆ ಬೇರೇನೂ ಹೇಳೋದಕ್ಕೆ ಸಾಧ್ಯ ಅಂತ ಸಂಸದ ಹೆಗಡೆ ಶಿರ್ಸಿಯ ಬನವಾಸಿಯಲ್ಲಿ ಹೇಳಿದ್ದಾರೆ. ತಮ್ಮ ವಿರುದ್ಧ ಕೇಸ್ ದಾಖಲು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ತುಂಬಾ ವರ್ಷ ಆಗಿತ್ತು ಕೇಸ್ ಇರಲಿಲ್ಲ, ಏನೋ ಕಳ್ಕೊಂಡಂತೆ ಅನಿಸ್ತಾ ಇತ್ತು, ಈಗ ವಾಪಸ್ ಬಂದ ಅನುಭವ ಆಗ್ತಾ ಇದೆ, ಸಿಎಂಗೆ ಥ್ಯಾಂಕ್ಸ್ ಅಂತ ವ್ಯಂಗ್ಯವಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲಿವರೆಗೆ ಇಸ್ಲಾಂ ಇರುತ್ತೋ ಅಲ್ಲಿವರೆಗೆ ನೆಮ್ಮದಿ ಇಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಬನವಾಸಿಯಲ್ಲಿ ಮಾತನಾಡಿದ ಅವರು, ಹಿಂದೂ ದೇಶ ಉಳಿಯೋದಕ್ಕೆ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು, ಬಿಜೆಪಿ ಮತ್ತು ಸಂಘ ಪರಿವಾರ ಇದ್ದಲ್ಲಿ ಜಗತ್ತಿಗೆ ನೆಮ್ಮದಿ, ನಾವಿಲ್ಲದೆ ಇದ್ರೆ ಜಗತ್ತಿನಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದರು. ಇದ್ರೇನೆ ಜಗತ್ತು ಉಳಿಯುತ್ತೆ. ನಾವಂದ್ರೆ ಬಿಜೆಪಿ ಮತ್ತು ನಮ್ಮ ಸಂಘ ಪರಿವಾರ ಇದು ಉಳಿದ್ರೇನೆ ಜಗತ್ತಿನಲ್ಲಿ ನೆಮ್ಮದಿ. ನಾವು ಇಲ್ಲ ಅಂತಂದ್ರೆ ಜಗತ್ತಿಗೆ ನೆಮ್ಮದಿ ಇಲ್ಲ. ಮುಂಚೊಮ್ಮೆ ಹೇಳಿದ್ನಲ್ಲ ನಾನು, ಎಲ್ಲಿ ತನಕ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ. ನನ್ನ ಮೇಲೆ ಕೇಸ್ ಆಗಿತ್ತು, ನನಗೇನು ಹೆದರಿಕೆ ಇಲ್ಲ. ಇನ್ನು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ನಾಳೆ ವಾರಣಾಸಿ ಪ್ರವೇಶ ಮಾಡಲಿಕ್ಕಿದೆ. ಕಾಶಿ ವಿಶ್ವನಾಥ ದೇಗುಲಕ್ಕೆ ಭೇಟಿ ನೀಡುವ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ವಾರಣಾಸಿಯ ಪ್ರಧಾನಿ ಮೋದಿ ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ, ಹೀಗಾಗಿ ರಾಹುಲ್ ಕ್ಷೇತ್ರ ಪ್ರವೇಶ ಕುತೂಹಲವನ್ನ ಮೂಡಿಸಿದೆ. ಪ್ರಧಾನಿ ಮೋದಿ ಚುನಾವಣಾ ರ್ಯಾಲಿ ಜೋರಾಗಿ ನಡೆಸ್ತಾ ಇದ್ದಾರೆ. ಇವತ್ತು ಹರಿಯಾಣದಲ್ಲಿ ನಮೋ ಅಭಿವೃದ್ಧಿ ಮಂತ್ರವನ್ನ ಪಠಿಸಿದ್ದಾರೆ. ರೇವಾರಿಯಲ್ಲಿ ಏಮ್ಸ್ ಆಸ್ಪತ್ರೆಗೆ ಶಿಲಾನ್ಯಾಸ ಮಾಡಿದ್ದಾರೆ. ಜೊತೆಗೆ ವಿವಿಧ 9,770 ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದಾರೆ. ಹರಿಯಾಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಪ್ರಧಾನಿ ಮೋದಿ ಅವರು ಮಾತಾಡಿದರು. ಕಾಂಗ್ರೆಸ್ನ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸಿದರು. ರೇವಾರಿಯಲ್ಲಿ ಮಾತನಾಡಿದ ಅವರು, ಮೊದಲಿಗೆ ರಾಮನ ಜಪ ಮಾಡಿದರು, ರಾಮ ಮಂದಿರಕ್ಕೆ ಕಾಂಗ್ರೆಸ್ ವಿರೋಧಿಸಿತ್ತು, ಶ್ರೀರಾಮನನ್ನ ಕಾಲ್ಪನಿಕ ಅಂತ ಕಾಂಗ್ರೆಸ್ ಕರೆದಿತ್ತು ಅಂತ ಕಿಡಿಕಾರಿದರು. ಇದೇ ವೇಳೆ ರೈತರ ಹಿತವನ್ನ ಸರ್ಕಾರ ಕಾಪಾಡಲಿಕ್ಕಿದೆ ಅನ್ನುವಂತಹ ಭರವಸೆಯನ್ನ ನೀಡಿದರು. मुख्यमंत्री मनोहर लाल जी ने जैसे बताया कि मैं 2013 में जब भारतीय जनता पार्टी ने मुझे पीएम के उम्मीदवार